ಇವಾಗ ಬ್ಲೀಡಿಂಗ್ ಸ್ಟ್ರೋಕ್ ಬಗ್ಗೆ ಮಾತಾಡೋಣ. ಬ್ಲೀಡಿಂಗ್ ಸ್ಟ್ರೋಕ್ ಅನ್ನೋದು ಸಡನ್ನಾಗಿ ಪೈಪಲ್ಲಿ ಏನಾದರೂ ಬರ್ಸ್ಟ್ ಆದರೆ ರಕ್ತಸ್ರಾವ ಆಗುತ್ತೆ. ರಕ್ತಸ್ರಾವ ಆದಾಗ ಸೊ ಬ್ರೈನ್ ಹೇಗೆ ಅಂತಂದರೆ ಸ್ಕಲ್ ಇರುತ್ತೆ, ಅಂದರೆ ಬೋನು. ಸೊ ಸ್ಕಲ್ಲು ತುಂಬ ಹಾರ್ಡು, ಅದು ಎಕ್ಸ್ಪ್ಯಾಂಡ್ ಆಗಲ್ಲ. ಸೊ ಬ್ರೈನ್ ಬ್ಲೀಡಿಂಗ್ ಏನಾರು ಆದರೆ ಅಲ್ಲಿ ಬ್ರೈನಲ್ಲಿ ಜಾಗ ಸಿಗಲ್ಲ. ಸೊ ಆವಾಗ ಒತ್ತಡ ಬೀಳುತ್ತೆ ಬ್ರೈನ್ ಮೇಲೆ. ಸೊ ಬ್ರೈನ್ ಮೇಲೆ ಒತ್ತಡ ಬಿದ್ದಾಗ ಈ ಸಿಮ್ಟಮ್ಸ್ ಎಲ್ಲ ಬ್ಲೀಡಿಂಗ್ ಇಂದ ಬರುತ್ತೆ. ಒಂದು, ಈ ಬ್ಲೀಡಿಂಗ್ ಆದಮೇಲೆ ಸ್ವಲ್ಪ ಎಡಿಮಾ ಅಂತ ಹೇಳ್ತೀವಿ. ಅಂತಂದರೆ ಸೊ ಅದ್ರ ಸುತ್ತಮುತ್ತ ಇರೋವಂಥ ರಿಯಾಕ್ಷನ್ಸ್, ಇವಾಗ ನಮಗೆ ಆ್ಯಂಕಲ್ ಟ್ವಿಸ್ಟ್ ಆದಾಗ, ಪಾದ ಏನಾದ್ರು ಉಳುಕಿದಾಗ ಊದ್ಕೊಳ್ಳುತ್ತೆ. ಹಾಗೆಯೇ ಬ್ಲೀಡಿಂಗ್ ಆದಾಗ ಕೂಡ ತಲೆಯಲ್ಲಿ ಸುತ್ತಮುತ್ತ ಊದ್ಕೊಳ್ಳುತ್ತೆ. ಸುತ್ತಮುತ್ತ ಊದ್ಕೊಂಡಾದಾಗ ಸಿಮ್ಟಮ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಒಂದು 3 to 5 days ಒಳಗಡೆ ಮ್ಯಾಕ್ಸಿಮಮ್ ಸಿಮ್ಟಮ್ಸ್ ಬರುತ್ತೆ. ಅದಾದಮೇಲೆ ರಿಕವರಿ ತಾನೇ ಶುರು ಆಗುತ್ತೆ. ಇವಾಗ ನೆಕ್ಸ್ಟು ಬ್ಲೀಡಿಂಗ್ ಯಾಕಾಗುತ್ತೆ, ವಾಟ್ ಆರ್ ದ ರಿಸ್ಕ್ ಫ್ಯಾಕ್ಟರ್ಸ್ ಅಂತ. ಮೇಯ್ನ್ಲಿ ಸಡನ್ನಾಗಿ ಬಿ ಪಿ ಇರೋರಿಗೆ ಅಥವಾ ಸಡನ್ ಬಿ ಪಿ ಏನಾದ್ರು ಏರುಪೇರಾದಾಗ, ಹೈ ಬಿ ಪಿ ಆದಾಗ ಇದು ಒಡ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಇನ್ನು ಕೆಲವರಲ್ಲಿ ರೇರರ್ ಕಾಸಸ್ ಇರುತ್ತೆ. ಇವಾಗ ಬ್ಲಡ್ ಥಿನ್ನರ್ಸ್ ತಗೋತಿರ್ಬೋದು, ಆ ಟೈಮಲ್ಲಿ ಸ್ವಲ್ಪ ನಾರ್ಮಲ್ ಟು ಮೈಲ್ಡ್ಲಿ ಹೈ ಬಿ ಪಿ ಇರೋರಿಗೂ ಕೂಡ ಬ್ಲೀಡಿಂಗ್ ಆಗೋವಂಥ ಚಾನ್ಸಸ್ ಇರುತ್ತೆ. ಅಥವಾ ಪೆಟ್ಟು ಬಿದ್ದುಬಿಟ್ಟಾಗಿರ್ಬೋದು. ಈ ಥರ ನಾನಾ ಕಾರಣಗಳಿರುತ್ತೆ. ಒಂದು ಸತಿ ಬ್ಲೀಡಿಂಗ್ ಆದಮೇಲೆ ಚಿಕ್ಕ ಬ್ಲೀಡಿಂಗ್ ಆದರೆ ಸೊ ಅವ್ರನ್ನ ಜಸ್ಟ್ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್, ಅಂದರೆ ಊತ ಕಡಿಮೆ ಆಗಲಿಕ್ಕೆ ಅಥವಾ ನೆಕ್ಸ್ಟ್ ಕಾಂಪ್ಲಿಕೇಶನ್ ಬರದೇ ಇರೋ ಥರ ಮೆಡಿಸಿನ್ಸ್ಗಳನ್ನ ಕೊಟ್ಕೊಂಡು ಮ್ಯಾನೇಜ್ ಮಾಡಬೇಕಾಗಿ ಬರುತ್ತೆ. ಕೆಲವು ಸತಿ ದೊಡ್ಡ ಬ್ಲೀಡಿಂಗ್ ಇದ್ದರೆ ಸೊ ಸರ್ಜರಿ ಕೂಡ ಬೇಕಾಗಿ ಬರುತ್ತೆ. ಸೊ ದೊಡ್ಡ ಬ್ಲೀಡಿಂಗು ಸೂಪರ್ಫಿಷಿಯಲ್ ಆಗಿತ್ತು ಅಥವಾ ಇವಾಗ ಬಂದಾಗ ಚೆನ್ನಾಗಿದ್ದರು, ಪುನಃ ಒಂದು ಡಿಟ್ಯೂರರೇಟ್ ಆಗ್ತಾನೇ ಬಂದರು ಆ್ಯಂಡ್ ಅದ್ರ ಜೊತೆಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾನೇ ಬಂತು, ಡಿಟ್ಯೂರರೇಷನ್ನು ಬ್ಲೀಡಿಂಗ್ ಜಾಸ್ತಿಯಿಂದಾನೆ ಅಂತ ಹೇಳಿ ಏನಾರಿದ್ದರೆ ಆವಾಗ ಸರ್ಜಿಕಲ್ ಆಪ್ಷನ್ ಕೂಡ ನಾವು ಎಕ್ಸ್ಪ್ಲೋರ್ ಮಾಡಬೇಕಾಗಿ ಬರುತ್ತೆ. ಈ ಸರ್ಜಿಕಲ್ ಆಪ್ಷನ್ ನಾವು ಎಕ್ಸ್ಪ್ಲೋರ್ ಮಾಡಿದಾಗ ಸರ್ಜರಿ ಏನಕ್ಕೆ ಮಾಡ್ತೀವಿ ಅಂತಂದರೆ ಆ ಬ್ಲೀಡಿಂಗ್ ಏನಿದೆಯೋ ಅದನ್ನು ಸ್ವಲ್ಪ ತೆಗಿಲಿಕ್ಕಷ್ಟೆ. ಸೊ ರಿಕವರಿ ಸೊ ತಾನೇ ಅದು ಕೂಡ ಓವರ್ ವೀಕ್ಸ್ ಟು ಮಂತ್ಸ್ನೇ ಆಗೋದು. ಸೊ ವೀಕ್ಸ್ ಟು ಮಂತ್ಸ್ ಆದಾಗ ಇವಾಗ ಹೇಗೆ ರಿಕವರಿ ಆಗುತ್ತೆ ಅಂತಂದರೆ ಆ ಊತ ಎಲ್ಲ ಕಡಿಮೆ ಆಗಬೇಕು, ರಕ್ತ ತಾನೇ ಎಳ್ಕೋಬೇಕು. ಸೊ ಈ ಥರ ಆದಾಗ ಸ್ಲೋವಾಗಿ ರಿಕವರಿ ಬರುತ್ತೆ. ಸೊ ಇವಾಗ ಕೆಲವ್ರು ಕೇಳ್ತಾರೆ, ಇವಾಗ ಆಲ್ರೆಡಿ ಕ್ಲಾಟಿಂಗ್ ಸ್ಟ್ರೋಕ್ ಬಗ್ಗೆ ಮಾತಾಡಿದ್ದೀವಿ, ಇವಾಗ ಬ್ಲೀಡಿಂಗ್ ಸ್ಟ್ರೋಕ್ ಬಗ್ಗೆನೂ ಮಾತಾಡಿದ್ವಿ. ಇವಾಗ ಕ್ಲಾಟಿಂಗ್ ಸ್ಟ್ರೋಕ್ ಬೆಟರಾ, ಬ್ಲೀಡಿಂಗ್ ಸ್ಟ್ರೋಕ್ ಬೆಟರಾ ಅಂತ ಹೇಳಿ ಒಂದು ಕ್ವಶನ್ ಇರುತ್ತೆ ಆಲ್ವೇಸು. ಈ ಕ್ಲಾಟಿಂಗ್ ಸ್ಟ್ರೋಕಲ್ಲಿ ಪರ್ಮನೆಂಟ್ ಡ್ಯಾಮೇಜ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಲೈಫ್ ಥ್ರೆಟ್ ಇಮಿಡಿಯೇಟಾಗಿ ಏನೂ ಇಲ್ಲದೆ ಇದ್ರೂ ಸೊ ಡಿಸಬಿಲಿಟಿ ಅಂತ ಹೇಳ್ತೀವಿ. ಅಂತಂದರೆ ಬಿಕಾಸ್ ನರ ಪರ್ಮನೆಂಟ್ ಡ್ಯಾಮೇಜ್ ಆಗಿರೋದ್ರಿಂದ ಫುಲ್ ರಿಕವರಿ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಬ್ಲೀಡಿಂಗ್ ಸ್ಟ್ರೋಕಲ್ಲಿ ಎಲ್ಲಿ ಬ್ಲೀಡಿಂಗ್ ಆಗಿದೆ ಅಂತ ಒಂದು, ಎಷ್ಟು ಬ್ಲೀಡಿಂಗ್ ಆಗಿದೆ ಅಂತ ಒಂದು, ಇನ್ನೊಂದು ಇವಾಗ ಇಮಿಡಿಯೇಟ್ ಲೈಫ್ ಥ್ರೆಟ್ಟು ಬ್ಲೀಡಿಂಗ್ ಸ್ಟ್ರೋಕಲ್ಲಿ ಜಾಸ್ತಿ ಇರುತ್ತೆ. ಯಾಕೆಂದರೆ ಸಡನ್ನಾಗಿ ಜಾಸ್ತಿ ಬ್ಲೀಡ್ ಆಗ್ಬೋದು, ಆಮೇಲೆ ಎಡಿಮಾ ಜಾಸ್ತಿ ಆಗ್ಬೋದು, ಇಂಪಾರ್ಟೆಂಟ್ ಆರ್ಗನ್ಸ್ ಮೇಲೆ ಅಂದರೆ ಬ್ರೈನ್ ಸ್ಟ್ರಕ್ಚರ್ಸ್ ಮೇಲೆ ಒತ್ತಡ ಬಿದ್ದು ಪ್ರಾಣಾಪಾಯ ಆಗೋವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಬ್ಲೀಡಿಂಗ್ ಸ್ಟ್ರೋಕಲ್ಲಿ. ಸೊ ಆ ಇಮಿಡಿಯೇಟ್ ಥ್ರೆಟ್ನ ನಾವು ಈಚೆ ಬಂದರೆ ರಿಕವರಿ ಜನರಲಿ ಬೆಟರ್ ಇರುತ್ತೆ. ಸೊ ಇವಾಗ ಸ್ಟ್ರೋಕ್, ಬ್ಲೀಡಿಂಗ್ ಸ್ಟ್ರೋಕು ಅಥವಾ ಕ್ಲಾಟಿಂಗ್ ಸ್ಟ್ರೋಕ್ ಯಾವುದಾದ್ರೂ ಆಗಿರ್ಬೋದು, ಇಂಪಾರ್ಟೆಂಟ್ ಏನು ಇದರಲ್ಲಿ, ಒಂದು ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಬಂದು ಅವರು ಅರ್ಹತೆ ತಕ್ಕಂತೆ ಕ್ಲಾಟ್ ಬಸ್ಟರ್ಸು ಅಥವಾ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಆಗಿರ್ಬೋದು. ಅದಾದಮೇಲೆ ನೆಕ್ಸ್ಟು ಸೆಕೆಂಡ್ರಿ ಕಾಂಪ್ಲಿಕೇಶನ್ಸು ಅಂದರೆ ಯೂರಿನ್ ಇನ್ಫೆಕ್ಷನ್ಸು, ಚೆಸ್ಟ್ ಇನ್ಫೆಕ್ಷನ್ಸು ಅಥವಾ ಬೆಡ್ ಸೋರ್ಸು ಅವೆಲ್ಲ ನೋಡಿಕೊಂಡು ಹೊರಗಡೆ ಬಂದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಎಕ್ಸಸೈಸ್, ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ, ಇದಕ್ಕೆ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ. ಸೊ ಎಲ್ಲರಿಗೂ ಏನಂತಂದರೆ ಮಾತ್ರೆಯಲ್ಲೇ ಎಲ್ಲ ಚೆನ್ನಾಗಾಗ್ಬಿಡುತ್ತೆ, ಎಕ್ಸಸೈಸ್ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂತಂದರೆ ಇದು ಎಕ್ಸಸೈಸಿಂದ ಏನೂ ಆಗಲ್ಲ ಬಿಡು ಅಂತ ಎಲ್ಲರಿಗೂ ಅನಿಸ್ತಾ ಇರುತ್ತೆ.
ಸೊ ಇವಾಗ ಮಾತ್ರೆ ಕೊಡೋದು ಮುಂದೆ ಈ ಥರ ಆಗದೇ ಇರಲಿ ಅಂತ ಹೇಳಿ. ಸೊ ಇವಾಗ ರಿಕವರಿ ಆಗೋದು ಎಕ್ಸಸೈಸಿಂದನೇ. ಸೊ ಇವಾಗ ಎಕ್ಸಸೈಸ್ ಅಂತಂದರೆ ಸ್ಲೋ ಆಗಿ ಮಾಡಿದ್ದೇ ಮಾಡ್ತಾ ಇರಬೇಕು. ಇವಾಗ ಏನು ಫಂಕ್ಷನ್ ಕಳ್ಕೊಂಡಿರ್ತೀವಿ ಅದನ್ನು ಪುನಃ ಪಡೀಲಿಕ್ಕೆ ರೆಗ್ಯುಲರಾಗಿ ಎಕ್ಸಸೈಸ್ ಮಾಡ್ತಾನೆ ಇರಬೇಕು. ಫಾರ್ ಎಕ್ಸಾಂಪಲ್ ಸ್ಪೀಚ್ ಇರ್ಬೋದು, ಮತ್ತು ಶಕ್ತಿ ಕುಗ್ಗಿದ್ರೆ ಅದಕ್ಕಿರ್ಬೋದು, ಅಥವಾ ಫೈನರ್ ಆಸ್ಪೆಕ್ಟ್ಸ್ ಆಫ್ ಹ್ಯಾಂಡ್ ಅದರದ್ದಿರ್ಬೋದು, ಅಥವಾ ಓಡಾಡೋದಿರ್ಬೋದು. ಏನು ಕಳ್ಕೊಂಡಿದ್ದೀವೋ ಅದನ್ನು ಮಾಡಿ 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 ಅದನ್ನು ವಾಪಸ್ ಬರ್ಸ್ಕೋಬೇಕು. ಸೊ ಇದಕ್ಕೆ ರಿಹ್ಯಾಬಿಲಿಟೇಷನ್ ಮೆಸರ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಸ್ಟ್ರೋಕ್. ಮೆಡಿಸನ್ಸ್ ಎಷ್ಟು ಇಂಪಾರ್ಟೆಂಟೋ ರಿಹ್ಯಾಬಿಲಿಟೇಷನ್ ಮೆಸರ್ಸು ಅಷ್ಟೇ ಇಂಪಾರ್ಟೆಂಟ್. ಥ್ಯಾಂಕ್ ಯು.